ಅಯೋಧ್ಯೆಯಲ್ಲಿ ರಾಮಲಲ್ಲಾ ಪ್ರತಿಷ್ಠಾಪನೆಗೆ ದಿನಗಣನೆ ಶುರುವಾಗಿದೆ. 3 ಪ್ರತ್ಯೇಕ ಕಲ್ಲುಗಳಲ್ಲಿ ಬಾಲರಾಮನ ಮೈ ತಳೆದಿದೆ. ಸದ್ಯ ಎಲ್ಲರ ದೃಷ್ಟಿ ಜನವರಿ 22ರಂದು ನೆಟ್ಟಿದೆ. ಇದೇ ವೇಳೆ ವಿಶೇಷ ಏನಂದ್ರೆ ರಾಮಲಲ್ಲಾ ವಿಗ್ರಹಕ್ಕಾಗಿ ಕರ್ನಾಟಕದ ಕಲ್ಲುಗಳನ್ನು ಬಳಸಲಾಗಿದೆ. ಅಯೋಧ್ಯೆಯಲ್ಲಿ ಸಿದ್ಧತೆ ಹೇಗೆ ನಡೀತಾ ಇದೆ ಅನ್ನೋದನ್ನ ನ್ಯೂಸ್ ಫಸ್ಟ್ ಪ್ರತಿನಿಧಿ ಚಂದ್ರಮೋಹನ್ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ. ನೋಡೋಣ ಬನ್ನಿ. ಶತಕೋಟಿ ಹಿಂದೂಗಳ ಹೃದಯವಾಸಿ ಮರ್ಯಾದ ಪುರುಷೋತ್ತಮ ರಘುಕುಲ ತಿಲಕ ರಾಮನ ಭವ್ಯ ಮಂದಿರ ಅಯೋಧ್ಯೆಯಲ್ಲಿ ತಲೆ ಎತ್ತಿದೆ. ಇನ್ನೇನು ಕೆಲ ಅಂತಿಮ ಕೆಲಸಗಳಷ್ಟೇ ಬಾಕಿ ಉಳಿದಿವೆ. ಈ ಭವ್ಯ ರಾಮ ಮಂದಿರದಲ್ಲಿ ರಾಮಲಲ್ಲಾ ಅಂದ್ರೆ ಬಾಲರಾಮನ ಪ್ರತಿಷ್ಠಾಪನೆಗೆ ದಿನಗಣನೆ ಶುರುವಾಗಿದೆ. ಮೂರು ಪ್ರತ್ಯೇಕ ಕಲ್ಲುಗಳಿಂದ 3 ಬಾಲರಾಮನ ವಿಗ್ರಹಗಳು. ಕರ್ನಾಟಕದ ಕಲ್ಲು ಬಳಸಿ ಕನ್ನಡಿಗನಿಂದನೇ ವಿಗ್ರಹ ಕೆತ್ತನೆ. 100 ವರ್ಷಗಳ ಬಳಿಕ ಬಾಲರಾಮ ಮತ್ತೊಮ್ಮೆ ಅಯೋಧ್ಯೆಯಲ್ಲಿ ಪಟ್ಟಾಭಿಷಿಕ್ತನಾಗುವ ಕಾಲ ಕೂಡಿ ಬಂದಿದೆ. ಜನವರಿ 22ರಂದು ರಾಮ ಮಂದಿರದ ಪ್ರಾಣ ಪ್ರತಿಷ್ಠೆ ನೆರವೇರಲಿದೆ. ಇದಕ್ಕಾಗಿ ಭರದಿಂದ ಸಿದ್ಧತೆಯಾಗ್ತಾ ಇದೆ. 3 ಪ್ರತ್ಯೇಕ ಶ್ಯಾಮಶಿಲಾ ಕಲ್ಲುಗಳಿಂದ 3 ಬಾಲರಾಮನ ವಿಗ್ರಹಗಳನ್ನ ಕೆತ್ತಲಾಗಿದೆ. ವಿಶೇಷ ಅಂದ್ರೆ ಇದರಲ್ಲಿ ಕರ್ನಾಟಕದ ಕಲ್ಲುಗಳನ್ನ ಕೂಡ ಬಳಸಿ ಮೈಸೂರಿನ ಶಿಲ್ಪಿ ವಿಗ್ರಹವನ್ನ ಕೆತ್ತಿದ್ದಾರೆ. ಕರ್ನಾಟಕದ ಕಾರ್ಕಳ ತಾಲೂಕಿನ ನೆಲ್ಲಿಕಾರು ಗ್ರಾಮದಿಂದಲೂ ಕೂಡ 3 ಕಪ್ಪು ಶಿಲೆಗಳನ್ನ ತರಲಾಗಿತ್ತು. ಈ ಶಿಲೆಗಳನ್ನ ಈಗ ಅಯೋಧ್ಯೆಯಲ್ಲಿ ಇಡಲಾಗಿದೆ. ಈಗ ನಾವು ಅಯೋಧ್ಯೆಯ ರಾಮಕಥಾ ಕುಂಜ್ನಲ್ಲಿದ್ದೇವೆ. ಇಲ್ಲಿ 3 ಕರ್ನಾಟಕದ ಶಿಲೆಗಳನ್ನು ಕೂಡ ಇಟ್ಟಿರೋದನ್ನ ತಾವು ನೋಡಬಹುದು. ಮುಖ್ಯವಾಗಿ ಕರ್ನಾಟಕ ಸೆ ಆಯೆ 3 ರಮ್ಯ ಶಿಲಾಯೆ ಅಂತೇಳಿ ಇಲ್ಲೂ ಕೂಡ ಬರೆದಿದ್ದಾರೆ. ಈ 3 ಶಿಲೆಗಳನ್ನು ಕೂಡ ಕರ್ನಾಟಕದಿಂದ ತರಲಾಗಿದೆ. ಮುಖ್ಯವಾಗಿ ಈ ಕರ್ನಾಟಕದಿಂದ ತಂದಿರುವಂತಹ ಕಪ್ಪು ಶಿಲೆಗಳನ್ನ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಕೆತ್ತಿ ರಾಮನ ವಿಗ್ರಹವಾಗಿ ಕೆತ್ತಿದ್ದಾರೆ. ಜೊತೆಗೆ ಇಲ್ಲಿ ಕೊನೆಯ ಭಾಗದಲ್ಲೂ ಕೂಡ ನೇಪಾಳದ ಗಂಡಕಿ ನದಿಯಿಂದ ತಂದಂತಹ ಸಾಲಿಗ್ರಾಮ ಶಿಲೆಗಳು ಕೂಡ ಇವೆ. ನೇಪಾಳದ ಗಲೇಶ್ವರ್ ಧಾಮ್ ಪೋಖ್ರಾಸೆ ಆಯಿ ದೋ ದೇವಶಿಲಾಯೆ ಈ 2 ಶಿಲೆಗಳನ್ನು ಕೂಡ ನೇಪಾಳದ ಗಂಡಕಿ ನದಿಯಿಂದ ತರಲಾಗಿತ್ತು. ಇವೆರಡೂ ಕೂಡ ಸಾಲಿಗ್ರಾಮ ಶಿಲೆಗಳು. ಸಾಲಿಗ್ರಾಮ ಶಿಲೆಗಳಿಂದ ರಾಮನ ವಿಗ್ರಹವನ್ನು ಕೆತ್ತುವಂತ ಕಾರ್ಯವನ್ನು ಕೂಡ ಮಾಡಲಾಗಿದೆ. ಇನ್ನೊಂದ್ ಕಡೆ ರಾಮಲಲ್ಲಾ ಪ್ರತಿಷ್ಠಾಪನೆಗೆ ಸಕಲ ಸಿದ್ಧತೆಗಳು ಭರದಿಂದ ಸಾಗ್ತಿದ್ದು ದೇಶಾದ್ಯಂತ ಭಕ್ತರು ಪುಳಕಿತರಾಗಿದ್ದಾರೆ. ಜೊತೆಗೆ ಹಲವು ಭಕ್ತರು ಈಗಿನಿಂದಾನೇ ಅಯೋಧ್ಯೆಗೆ ಭೇಟಿ ಕೊಡ್ತಾ ಇದ್ದು ಗತ ವೈಭವ ಕಣ್ತುಂಬಿಕೊಳ್ತಿದ್ದಾರೆ. ಇದೇ ವೇಳೆ ಕೈಕೇಯಿ ಮಹಾರಾಣಿಗಾಗಿ ದಶರಥ ಮಹಾರಾಜ ಕಟ್ಟಿಸಿದ್ದ ಕನಕ ಭವನ ಕೂಡ ಭಕ್ತರ ಗಮನ ಸೆಳೀತಾ ಇದೆ. ಈ ಕನಕ ಭವನವನ್ನ ದಶರಥ ಮಹಾರಾಜ ಕೈಕೇಯಿ ಮಹಾರಾಣಿಗಾಗಿ ನಿರ್ಮಾಣವನ್ನ ಮಾಡಿದ್ರು. ಕೈಕೇಯಿ ಮಹಾರಾಣಿ ಈ ಭವನವನ್ನ ಅನಂತರ ಸೀತೆಗೆ ನೀಡಿದ್ರು. ಹೀಗಾಗಿ ಸೀತೆ ಮತ್ತು ರಾಮ ಈ ಭವನದಲ್ಲೇ ವಾಸ ಇದ್ರು. ಈಗ ಈ ಕನಕ ಭವನವನ್ನ ಹಾಗೆ ಕಾಪಾಡ್ಕೊಂಡು ಬರಲಾಗಿದೆ. ಈ ಕನಕ ಭವನದ ಒಳಗಡೆ ಜನರು ಹೋಗಿ ನೋಡ್ಲಿಕ್ಕೂ ಕೂಡ ಅವಕಾಶವನ್ನ ನೀಡಲಾಗುತ್ತೆ. ಮಂದಿರದ ದರ್ಶನಕ್ಕಾಗಿ ಬರುವಂತಹ ಜನರು ಕೂಡ ಈಗ ಕನಕ ಭವನಕ್ಕೆ ಭೇಟಿಯನ್ನ ಕೊಟ್ಟು ಈ ಕನಕ ಭವನದ ಒಳಗಡೆ ಹೋಗಿ ಸೀತೆ ವಾಸ ಇದ್ದಂತಹ ಅರಮನೆಯನ್ನ ನೋಡ್ಲಿಕ್ಕೂ ಕೂಡ ಅವಕಾಶವನ್ನ ಈಗ ನೀಡಲಾಗ್ತಾ ಇದೆ. ಇನ್ನು ರಾಮಲಲ್ಲಾ ಪ್ರತಿಷ್ಠಾಪನೆಗೆ ದಿನ ಸಮೀಪಿಸ್ತಾ ಇದ್ದಂತೆ ಭಕ್ತರು ಶ್ರೀರಾಮನ ದರ್ಶನಕ್ಕಾಗಿ ಹಾತೊರೀತಿದ್ದಾರೆ. ಹೀಗಾಗಿ ಭಕ್ತರ ಅನುಕೂಲಕ್ಕಾಗಿ ಅಯೋಧ್ಯೆ ರೈಲ್ವೆ ನಿಲ್ದಾಣದ ಅಭಿವೃದ್ಧಿ ಕೂಡ ಆಗಿದೆ. ನಿತ್ಯ 50,000ದಿಂದ 1 ಲಕ್ಷದವರೆಗೆ ಬರುವಂತಹ ಪ್ರಯಾಣಿಕರ ದಟ್ಟಣೆಯನ್ನ ತಡೆಯೋಕೆ ಕಾರಿಡಾರ್ ಕೂಡ ನಿರ್ಮಿಸಲಾಗಿದೆ. ಅಯೋಧ್ಯೆಯ ರಸ್ತೆ ಅಗಲೀಕರಣ ಮತ್ತು ಸೌಂದರೀಕರಣ ಕೂಡ ಆಗಿದ್ದು ಭವ್ಯ ರಾಮರಾಜ್ಯ ತಲೆ ಎತ್ತಿದೆ. ಕ್ಯಾಮರಾಮನ್ ರಘು ಜೊತೆ ಚಂದ್ರಮೋಹನ್, ನ್ಯೂಸ್ ಫಸ್ಟ್, ಅಯೋಧ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.